ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮಾತುಕತೆಯ ವಿಷಯ ನಮ್ಮ ಬದುಕಿನ ವಿಮರ್ಶೆಯ ಮೌಲ್ಯಮಾಪನವನ್ನು ನಾವೇ ಮಾಡಿಕೊಳ್ಳಬೇಕು. ಹೌದು, ನಮ್ಮ ಬದುಕಿನ ಮೌಲ್ಯಮಾಪನವನ್ನು ನಾವೇ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ಇದ್ರ ಮೇಲೆ ಒಂದು ಆಪ್ತವಾದ ಮಾತುಕತೆಯನ್ನು ಆಡಲು ಬಂದಿದ್ದೆ. ಸ್ನೇಹಿತರೆ, ಈ ಬದುಕು ಅನ್ನೋದು ಒಂದು ನಿರಂತರ ಪರೀಕ್ಷೆ ಇದ್ದಂಗೆ. ಈ ಪರೀಕ್ಷೆಯಲ್ಲಿ ನಾವೇ ಪಾಸು, ನಾವೇ ಫೇಲು. ಈ ಬದುಕಿನ ಪರೀಕ್ಷೆಯಲ್ಲಿ, ಈ ಬದುಕಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೀವೇ ಉತ್ತರದಾಯಿಗಳು, ನೀವೇ ಬರೀಬೇಕು, ನೀವೇ ಮೌಲ್ಯಮಾಪನ ಮಾಡಬೇಕು, ನೀವೇ ಅಂಕಗಳನ್ನು ಕೊಟ್ಕೋಬೇಕು. ಇದು ಮುಗಿಯದ ಪರೀಕ್ಷೆ. ಹುಟ್ಟು ಸಾವಿನವರೆಗೂ ಅದರ ಮಧ್ಯೆ ಬರುವ ಈ ಬದುಕು ಅನೇಕ ಪರೀಕ್ಷೆಗಳಿಗೆ ನಮಗೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ನಮ್ಮ ಪರೀಕ್ಷೆಯನ್ನು ನಾವೇ ಬರೀಬೇಕು. ನಮ್ಮ ಪರೀಕ್ಷೆಯ ಫಲಿತಾಂಶವನ್ನು ನಾವೇ ವಿಮರ್ಶೆ ಮಾಡಿಕೊಳ್ಳಬೇಕು. ಏಕೆಂದರೆ ಈ ಪರೀಕ್ಷೆಯಲ್ಲಿ ಅನೇಕ ಸಂಗತಿಗಳು ನಮಗೆ ಎದುರಾಗುತ್ತವೆ. ಅನೇಕ ಸಂದರ್ಭಗಳು, ಸನ್ನಿವೇಶಗಳು, ಅನೇಕ ಘಟ್ಟಗಳು ನಮಗೆ ಎದುರಾಗ್ತವೆ. ನಿಮಗೆ ಬೇಕೋ ಬೇಡವೋ ಅದು ಯಾವುದೂ ಕೇಳಲ್ಲ. ಅದು ನಮ್ಮ ಮುಂದೆ ತಂದು ಸುರಿದು ಬಿಸಾಕುತ್ತೆ. ಅದನ್ನು ನಾವು ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು? ಆ ಬಿಸಾಡುವ ಪ್ರಶ್ನೆಗಳಿಗೆ, ಆ ಬಿಸಾಡುವ ಉತ್ತರಗಳಿಗೆ ಹೇಗೆ ನಾವು ಕಂಡ್ಕೋಬೇಕು? ಇವೆಲ್ಲವೂ ಈ ಬದುಕು ನಮಗೆ ಕಲಿಸುತ್ತೆ. ಹಾಗಾಗಿ ನಾವು ಬದುಕನ್ನು ನೋಡುವ ದೃಷ್ಟಿಕೋನವನ್ನು ನಾವು ಬದಲಾಯಿಸ್ಕೊಳ್ಳಬೇಕು. ಏಕೆಂದರೆ ಈ ಬದುಕಿನ ರಂಜಕ, ಮೋಹಕ, ಈ ಬದುಕಿನ ಕುತೂಹಲ ನಮಗೆ ಕೊನೆಯವರೆಗೂ ಗೊತ್ತಾಗದೇ ಇಲ್ಲ. ನಾವು ಬದುಕನ್ನು ಅರ್ಥ ಮಾಡಿಕೊಳ್ಳುತ್ತಲೇ ನಾವು ಅರ್ಧ ವಯಸ್ಸನ್ನು ಆಗಲೇ ಕಳ್ಕೊಂಡ್ಬಿಟ್ಟಿರ್ತೇವೆ. ಇನ್ನು ಅರ್ಧ ವಯಸ್ಸಿನಲ್ಲಿ ನಾವು ಈ ಬದುಕಿನ ಬಗ್ಗೆ ನಾವು ಗಂಭೀರವಾಗ್ತೀವಿ. ಸ್ನೇಹಿತರೆ, ಬದುಕನ್ನು ನಾವು ಹೇಗೆ ನೋಡ್ತೀವಿ, ಹೇಗೆ ಅರ್ಥೈಸ್ಕೊಳ್ತೀವಿ, ಹೇಗೆ ನಾವು ಅದನ್ನು ಮುಖಾಮುಖಿ ಆಗ್ತೀವಿ, ಹೇಗೆ ನಾವು ಕಾಲಘಟ್ಟದ ಈ ಕಾಲಮಾನದಲ್ಲಿ ಹೇಗೆ ನಾವು ಅದನ್ನು ಎದುರಾಗ್ತೀವಿ, ಇವೆಲ್ಲವೂ ಮುಖ್ಯವಾದ ಪ್ರಶ್ನೆಗಳೇ. ಹಾಗಾಗಿ ನಮ್ಮ ಬದುಕಿನ ವಿಮರ್ಶೆಯನ್ನು, ಬದುಕಿನ ಮೌಲ್ಯಮಾಪನವನ್ನು ನಾವೇ ಮಾಡಿಕೊಳ್ಳಬೇಕು. ನಮ್ಮ ಬದುಕಿನ ವೈರುಧ್ಯಗಳಿಗೆ, ನಮ್ಮ ಬದುಕಿನ ಆಸೆ ಆಕಾಂಕ್ಷೆಗಳಿಗೆ, ನಮ್ಮ ಬದುಕಿನ ಸೋಲು ಗೆಲುವುಗಳಿಗೆ ನಾವೇ ಜವಾಬ್ದಾರರು. ಈ ಸೋಲು ಗೆಲುವುಗಳ ಲೆಕ್ಕಾಚಾರವನ್ನು ನಾವು ವರ್ತಮಾನದಲ್ಲಿ ಮುರಿದು ಕಟ್ಟುತ್ತಾ, ಆ ಮುರಿದು ಕಟ್ಟುವಿಕೆಯಲ್ಲಿ ಒಂದು ಹೊಸ ಸಂವೇದನಾಶೀಲತೆಗೆ ನಾವು ಹೋಗಬೇಕು. ಏಕೆಂದರೆ ವರ್ತಮಾನ ನಮಗೆ ಅನೇಕ ಪಾಠ ಮಾಡುತ್ತೆ. ಅನೇಕ ಪಾಠಗಳ ಜೊತೆ ಅರಿವು ಕೂಡ ಮಾಡುತ್ತೆ. ಆದರೆ ನಾವು ಕಳೆದುಕೊಂಡ ಭೂತಕಾಲವನ್ನು ನಾವು ಮರಿಬೇಕು. ಏಕೆಂದರೆ ನಾವು ಭೂತಕಾಲವನ್ನು ಮರೆಯದೆ ಹೋದರೆ ನಾವು ವರ್ತಮಾನದಲ್ಲಿ ಜೀವಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಕಳೆದುಕೊಂಡ ಕಾಲದಲ್ಲಿ ಪಡೆದುಕೊಂಡ ಅನುಭವಗಳು ನಮಗೆ ಶ್ರೀಮಂತವಾಗಬೇಕು. ಆ ಅನುಭವಗಳ ಲೆಕ್ಕಾಚಾರವನ್ನು ವರ್ತಮಾನದಲ್ಲಿ ಹಾಕಿಕೊಳ್ಳುತ್ತಾ ನಾವು ನಮ್ಮದೇ ಆದ ಹೊಸ ಚಿಂತನೆಗಳಿಗೆ ನಾವು ಕಾರಣರಾಗಬೇಕು. ಸ್ನೇಹಿತರೆ, ಈ ಬದುಕು ನಿಮ್ಮ ಕೈಲಿದೆ. ನೀವೇನು ಬೇಕಾದರೂ ಸಾಧನೆ ಮಾಡಬಹುದು. ನೀವೇನು ಬೇಕಾದರೂ ನಿಮ್ಮ ಗೆಲುವಿಗೆ ನೀವು ಒಂದು ಮಹತ್ವಾಕಾಂಕ್ಷೆಯನ್ನು ತಂದು ನಿಮ್ಮ ಜ್ಞಾನವನ್ನು ಇಡೀ ಜಗತ್ತಿಗೆ ಪಸರಿಸಬಹುದು. ಆದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಇದೆಯಲ್ಲ, ಅದು ಒಂದು ರೀತಿ ಅದು ಸದಾ ಮೊಳಗಲ್ಲ. ಯಾವುದೋ ಕ್ಷಣದಲ್ಲಿ ಮೊಳಗುತ್ತೆ, ಆಮೇಲೆ ಯಾವುದೋ ಕ್ಷಣದಲ್ಲಿ ಅದು ಆರು ಹೋಗುತ್ತೆ. ಆದರೆ ಹಂಗಾಗಬಾರ್ದು. ನಮ್ಮ ಒಳಗಿನ ಇಚ್ಛಾಶಕ್ತಿಯನ್ನು,
ನಮ್ಮ ಒಳಗಿನ ಒಳತುಟಿಯನ್ನು ನಾವು ಹೊರಗಡೆ ತೆಗಿಬೇಕು. ಸ್ನೇಹಿತರೆ, ಈ ಜೀವನ ಅನ್ನೋದು ಅಮೂಲ್ಯ. ಈ ಜೀವನ ಅನ್ನೋದು ಒಂದು ಸುಂದರ ಕವನ ಇದ್ದ ಹಾಗೆ. ಈ ಸುಂದರ ಕವನದ ಸರೋವರದಲ್ಲಿ ನಾವು ಈಜಾಡಬೇಕು. ಹಾಗಾಗಿ ವರ್ತಮಾನವನ್ನು ನಾವು ಅನುಭವಿಸ್ತಾ, ವರ್ತಮಾನದ ಆಗುಹೋಗುಗಳಿಗೆ ಪ್ರತಿಸ್ಪಂದಿಸುತ್ತಾ, ವರ್ತಮಾನವನ್ನು ನಾವು ಸಕಾರಾತ್ಮಕವಾಗಿ ಎದುರಾಗುತ್ತಾ, ವರ್ತಮಾನದಲ್ಲಿ ಸಿಗುವ ಎಲ್ಲ ಲಕ್ಷಣಗಳನ್ನು ನಾವು ಮುಖಾಮುಖಿಯಾಗುತ್ತಾ ನಾವು ಸಾಗಬೇಕು. ಏಕೆಂದರೆ ಈ ಬದುಕಿನ ವಿಮರ್ಶೆ, ಈ ಬದುಕಿನ ಮೌಲ್ಯಮಾಪನ ನಾವೇ ಮಾಡಿಕೊಳ್ಳಬೇಕು. ಬೇರೆ ಯಾರೂ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಮಾಡಿಕೊಳ್ಳಲು ಬಿಡಲೂಬಾರದು. ಹಾಗಾಗಿ ನಮ್ಮ ಬದುಕಿನ ವಿಮರ್ಶೆಯ ಮಾಪನೆಗಳಿಗೆ ನಾವೇ ನಿರ್ಮಾಪಕರು, ನಾವೇ ನಿರ್ದೇಶಕರು. ಈ ಪರೀಕ್ಷೆಗೆ ಅಂಕ ಇಲ್ಲ. ಈ ಪರೀಕ್ಷೆಗೆ ನಿಮಗೆ ನೀವೇ ಅಂಕ ನೀವೇ ಕೊಡ್ಕೋಬೇಕು. ಸೋಲು ಗೆಲುವುಗಳು, ವೈಫಲ್ಯಗಳು, ಆಸೆಗಳು, ನಿರಾಸೆಗಳು, ಜಿಗುಪ್ಸೆಗಳು, ಅವಮಾನಗಳು, ಖಿನ್ನತೆಗಳು, ಅದೆಷ್ಟೊಂದು ಈ ಬದುಕಿನ ಸಲಕರಣೆಗಳು ನಮ್ಮ ಜೊತೆ ಇವೆ. ಇವೆಲ್ಲವನ್ನು ನೋಡುತ್ತಲೇ ನಾವು ನಮ್ಮ ಕನಸಿನ ಆಶಾ ಗೋಪುರವನ್ನು ನಾವು ಕಟ್ಕೋಬೇಕು. ಸ್ನೇಹಿತರೆ, ಇಷ್ಟು ಸಾಕು ಅಂತ ಕಾಣುತ್ತೆ. ಹಾಗಾಗಿ ನಾವು ವರ್ತಮಾನದಲ್ಲಿ ಜೀವಿಸುತ್ತಾ, ನಮ್ಮ ಬದುಕಿನ ವಿಮರ್ಶೆಯನ್ನು ನಾವೇ ಮೌಲ್ಯಮಾಪನ ಮಾಡುತ್ತಾ, ನಾವು ನಮ್ಮ ಬದುಕಿಗೆ ಒಂದು ಹೊಸ ಹೊಂಗನಸಿನ ಹೊಂಬಿಸಿಲನ್ನು ನೀಡಬೇಕು ಅಂತ ಕೇಳಿಕೊಂಡು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.